ಈಗ ಸರ್ವಪಕ್ಷ ನಿಯೋಗನ ಕೂಡ ಮಾಡಿ ಅದರಲ್ಲಿ ಎಐಸಿಸಿ ನಾಯಕರು ಕೊಟ್ಟಂತ ಯಾವ ಹೆಸರು ಕೂಡ ಇಲ್ಲ. ಶಶಿ ತರೂರ್ ನೋಡಿ ಇವರೇ, ಅದನ್ನು ಕೂಡ ನಾವು ಬೆಂಬಲಿಸ್ತೀವಿ ಅಂತಾನೆ ಹೇಳಿದೀವಲ್ಲ. ಫಸ್ಟ್ ನಮ್ಮ ಹತ್ರ ಮಾತಾಡಲಿ. ಆಲ್ ಪಾರ್ಟಿ ಮೀಟಿಂಗ್ಗಳು 2 ಸರಿ ಕರೆದ್ರು, ಯಾಕೆ ಅಟೆಂಡ್ ಆಗಿಲ್ಲ? ಪಾರ್ಲಿಮೆಂಟ್ ಯಾಕೆ ಸೇರಿಸ್ತಾ ಇಲ್ಲ? ನಿನ್ನೆ ಕೂಡ ಪಾಕಿಸ್ತಾನಿ ಪ್ರಧಾನಮಂತ್ರಿಯವರು ಘಂಟಾಘೋಷವಾಗಿ ಹೇಳಿದ್ದಾರೆ, ಏನೋ ಭಾರತ ದೇಶದ ಮುಖ್ಯಸ್ಥರು ಸೀಸ್ ಫೈರ್ ಕೇಳಿದ್ರು ಅಂತ. ಪಾರ್ಲಿಮೆಂಟ್ನಲ್ಲಿ ಘೋಷಣೆ ಮಾಡ್ತಾರೆ, ನಾವು ಜಯಬೇರಿ ಗಳಿಸಿದ್ದೀವಿ ಅಂತ, ನಾವು ಗೆದ್ದಿದ್ದೀವಿ ಅಂತ ಹೇಳ್ತಾರೆ. ಪಾರ್ಲಿಮೆಂಟ್ ಕರೆದು ಹೇಳ್ರಿ, ಯಾಕೆ ಹೆದರಿಕೆ ಅಷ್ಟೊಂದು ಇವರಿಗೆ? ನಾವು ಈಗಲೂ ಹೇಳ್ತಾ ಇದ್ದೀವಲ್ಲ, ವಿ ಸ್ಟ್ರಾಂಗ್ಲಿ ಸ್ಟ್ಯಾಂಡ್ ಬಿಹೈಂಡ್ ಅವರ್ ಗೌರ್ಮೆಂಟ್, ವಿ ಸ್ಟ್ಯಾಂಡ್ ಬಿಹೈಂಡ್ ಅವರ್ ಫೋರ್ಸಸ್. ರಾಜಕೀಯ ಮಾಡಬಾರ್ದು ಇದು ಈ ವಿಷಯಕ್ಕೆ ಅಂತ ಹೇಳಿಬಿಟ್ಟು ಈ ತಿರಂಗ ಯಾತ್ರೆದು ಬೋರ್ಡ್ ನೋಡಿದ್ದೀರಾ? ಮೋದಿಯವರು ಆರ್ಮ್ಡ್ ಫೋರ್ಸಸ್ ಯೂನಿಫಾರ್ಮ್ನಲ್ಲಿದ್ದಾರೆ. ಯಾರ್ರೀ ಮಾಡ್ತಾರೆ ಅದು ಪಾಲಿಟಿಕ್ಸ್? ಇದರಲ್ಲಿ ಪಹಲ್ಗಾಮಿಗೆ ಹೋದ್ರಾ ಮೋದಿಯವರು? ಇನ್ನೂ ಹೋಗಿದ್ದಾರಾ? ನೋಡಿ, ಮೋದಿಯವರು ಎಲ್ಲೆಲ್ಲಿ ಅವರಿಗೆ ಕೆಟ್ಟ ಹೆಸರು ಬರ್ತದೆ ಅಲ್ಲಿ ಹೋಗೋದಿಲ್ಲ. ನೀವು 10 ವರ್ಷದ ಇತಿಹಾಸ ತೆಗೆದು ನೋಡಿ ಅವ್ರದ್ದು. ಮಣಿಪುರಿಗೆ ಹೋಗಿದ್ರೇನ್ರಿ? ಅಥವಾ ಸಂತಾಪನ ಹೇಳಿದ್ರ ಪಹಲ್ಗಾಮಲ್ಲಿ ಯಾರು ತೀರೋಗಿದ್ದಾರೆ? ಎಲ್ಲೆಲ್ಲಿ ಅವರಿಗೆ ಕಷ್ಟ ಅನಿಸ್ತದೆ, ಎಲ್ಲಿ ಅವರಿಗೆ ಇಕ್ಕಟ್ಟು ಸಿಗುತ್ತೆ, ಎಲ್ಲಿ ಅವರಿಗೆ ಇಮೇಜ್ ಡ್ಯಾಮೇಜ್ ಆಗುತ್ತೆ ಅಲ್ಲಿ ಹೋಗೋದಿಲ್ಲ. ಇಲ್ಲಿವರೆಗೂ ಸಂತಾಪನ ಹೇಳಿದಾರ ಅವರಿಗೆ? ಯಾರಿಗಾನ? ಎಲ್ಲ ಬಿಟ್ಟು ಮೊನ್ನೆ ಆದಂಪುರಿಗೆ ಹೋಗಿದ್ದಾರೆ. ವಾಟ್ ಪ್ರಿವೆಂಟೆಡ್ ಹಿಮ್ ಫ್ರಮ್ ಗೋಯಿಂಗ್ ಟು ರಾಜಸ್ಥಾನ್ ಇರ್ಬೋದು, ಪಂಜಾಬ್ ಇರ್ಬೋದು, ಆ ಗಡಿಗೆ ಹತ್ತಿರುವಂಥ ರಾಜ್ಯಗಳಿಗೆ ಹೋಗ್ಬೋದಾಗಿತ್ತಲ್ಲ. ಬರೀ NDA ಚೀಫ್ ಮಿನಿಸ್ಟರ್ಗಳಿಗೆ ಮಾತ್ರ ಬ್ರೀಫಿಂಗ್ ಅಂತೆ. ಅದೇನು? ಪಂಜಾಬ್ ಚೀಫ್ ಮಿನಿಸ್ಟರ್ ಯಾವ ಪಕ್ಷ? ಅಂದರೆ ಅವ್ರದ್ದು ಏನು ಜವಾಬ್ದಾರಿ ಇಲ್ವಾ? ಜಮ್ಮು ಕಾಶ್ಮೀರ ಯಾವ ಚೀಫ್ ಮಿನಿಸ್ಟರ್ ಯಾವ ಪಕ್ಷ? ಹಿಮಾಚಲ್ ಪ್ರದೇಶದ ಯಾವ ಪಕ್ಷ? ಅಂದರೆ ಇವರಿಗೆ ನ್ಯಾಷನಲ್ ಸೆಕ್ಯೂರಿಟಿ ಇಂಪಾರ್ಟೆಂಟ್ ಅಲ್ಲ, ಪಾಲಿಟಿಕ್ಸೇ ಇಂಪಾರ್ಟೆಂಟ್ ಅಂತ ಅರ್ಥ ಆಯ್ತಲ್ಲ. ಇದಕ್ಕೆಲ್ಲ ಉತ್ತರ ಕೊಡಿ ಸ್ವಾಮಿ. ನಾನು ಹೇಳ್ತಾ ಇದ್ದೀವಲ್ಲ, ಪಾರ್ಲಿಮೆಂಟ್ ಕರೀರಿ, ಒಂದು ಪ್ರೆಸ್ ಮೀಟನ್ನು ಮಾಡಿರಿ. ಓಪನ್ ಆಗಿ ಪ್ರೆಸ್ ಮೀಟ್ ಮಾಡೋಕ್ಕೂ ಇವರಿಗೆ ಸಾಮರ್ಥ್ಯ ಇಲ್ಲ. ಯಾಕಂದರೆ ನೀವೆಲ್ಲ ಕಷ್ಟದ ಪ್ರಶ್ನೆಗಳು ಕೇಳ್ತೀರಲ್ಲ, ಅದಕ್ಕೆ ಇವರು ಎಲ್ಲಿ ಅವರಿಗೆ ಇಮೇಜ್ ಡ್ಯಾಮೇಜ್ ಆಗುತ್ತೆ, ಎಲ್ಲಿ ಅವ್ರಿಗೆ ಕೆಟ್ಟ ಹೆಸರು ಬರೋ ಸಾಧ್ಯತೆ ಇರ್ತದೆ ಅಲ್ಲಿ ಹೋಗೋದಿಲ್ಲ ಇವರು.